ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಒಗ್ಗರಣೆ ಕಡುಬು ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಬಾಯ್ಲ್ಡ್ ರೈಸ್ಗೆ 1 ಗ್ಲಾಸ್ ವೈಟ್ ರೈಸ್ ನೆನೆ ಹಾಕಿಟ್ಟಿದ್ದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ರುಬ್ಬುವಾಗ ಮಿಕ್ಸಿಯನ್ನು ಫಸ್ಟ್ ಪಾಸ್ ಮಾಡಿಕೊಂಡು ನಂತರ ರನ್ ಮಾಡಿದರೆ ಸ್ವಲ್ಪ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಹಾಗೆ ಮಾಡ್ತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ. ಸ್ವಲ್ಪ ಜಿಗುಟು ಮಾಡಿಕೊಂಡು ಅದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಉಂಡೆ ಸಾಫ್ಟಾಗಿ ಬರುತ್ತೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಡೋದಕ್ಕೂ ಈಸಿ ಆಗುತ್ತೆ. ಯಾವುದೇ ತರಹ ಚಟ್ನಿ ಸಾಂಬಾರು ಬೇಕಾಗಿಲ್ಲ. ಹಾಗೆ ಸ್ಪೂನಲ್ಲಿ ತಿನ್ನೋದಕ್ಕೂ ಈಸಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಕೂಡ ಆಗಿರುತ್ತೆ. ಇದು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ಇದನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಿಡಿದ ಮೇಲೆ ಒಣಮೆಣಸು ಹಾಕ್ಕೊಳ್ಳಿ. ಇದು ಸೇಮ್ ಮೆಥಡಲ್ಲಿ ಬಾಣಲೆಯಲ್ಲಿ ಕೂಡ ಮಾಡ್ಬೋದು, ಬಟ್ ಕುಕ್ಕರಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಬಾಣಲೆಯಲ್ಲಿ ಸ್ವಲ್ಪ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ಸೊ ಕುಕ್ಕರಲ್ಲೇ ಆದರೆ 2 ವಿಸಿಲ್ ಬರೆಸಿದರೆ ಸಾಕಾಗುತ್ತೆ, ನೀಟಾಗಿ ಬೆಂದ್ಕೊಳ್ಳುತ್ತೆ. ನಂತರ ಈ ಥರ ಸೌಟಿಂದ ನಿಧಾನಕ್ಕೆ ಮಗಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಅದು ನಿಮ್ಮ ಅಂದಾಜಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಇರಬೇಕು ನೀರನ್ನು. ಈ ಥರ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರಿಸ್ಕೊಳ್ಳಿ. ಫುಲ್ಲ ತಣ್ಣಗಾದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ತೆಂಗಿನ ತುರಿ ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ನಾನು ರುಬ್ಬಾಗಲೇ ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಒಂದು ಸಾರಿ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಕಡುಬು ಮಾಡೋದಕ್ಕಿಂತ ಈ ಥರ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಇದು ನೋಡಿ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.